ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ಒಂದು ಬ್ಯಾಂಕಲ್ಲಿರುವ ಹಣವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ UPI ಮುಖಾಂತರ ಯಾವುದೇ ರೀತಿ ಇಂಟರ್ನೆಟ್ ಇಲ್ಲದೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಬಳಸದೆ ಹಾಗೂ ಆ್ಯಂಡ್ರಾಯ್ಡ್ ಫೋನ್, ಐಫೋನ್ ಉಪಯೋಗಿಸದೆ ಕೀಪ್ಯಾಡ್ ಫೋನ್ ಮೂಲಕ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೀಪ್ಯಾಡ್ ಫೋನಲ್ಲಿ ನೀವು ಎರಡು ರೀತಿ UPI ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಯಾವುದೇ ರೀತಿ ಇಂಟರ್ನೆಟ್ ಹಾಗೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಬಳಸದೆ ನೀವು ಎರಡು ರೀತಿ ಟ್ರಾನ್ಸ್ಫರ್ ಮಾಡ್ಬೋದು. ಹೇಗೆ ಅನ್ನೋದಾದರೆ, ಸೊ ಮೊದಲನೇ ರೀತಿ ಬಂದು USSD ಕೋಡ್ ಮೂಲಕನೂ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು UPI ಮುಖಾಂತರ. ಹಾಗೆ ಎರಡನೇ ರೀತಿ ಬಂದು ವಾಯ್ಸ್ ಕಾಲ್ ಮೂಲಕನೂ ಕೂಡ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ UPI ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ USSD ಕೋಡ್ ಮೂಲಕ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾಯ್ಸ್ ಕಾಲ್ ಮೂಲಕ ಹೇಗೆ ಹಣವನ್ನು UPI ಮುಖಾಂತರ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಅದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಆ ಒಂದು ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿ. ಇನ್ನು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರು ಆ್ಯಂಡ್ರಾಯ್ಡ್ ಫೋನ್ ಅಥವಾ ಐಫೋನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಸೊ ನೀವು ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಅದೇ ನೀವೇನಾದ್ರು ಕೀಪ್ಯಾಡ್ ಫೋನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಯಾವುದೇ ರೀತಿ ಡಯಲ್ ಪ್ಯಾಡ್ನ ಓಪನ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ನಾನು ಇವಾಗ ಹೇಳುವ ಒಂದು ಕೋಡ್ಗಳನ್ನು ಹಾಕೋ ಮೂಲಕ ನೀವು ಡೈರೆಕ್ಟಾಗಿ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಬೋದು. ಸೊ ಕೀಪ್ಯಾಡ್ ಫೋನಲ್ಲಿ ಮಾತ್ರ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೀವು ಇಲ್ಲಿ 3 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ. ಸೊ ಅದೇನೇನು ಅಂದರೆ, ಸೊ ಮೊದಲನೇ ಕಂಡೀಷನ್ ಬಂದು ನೀವು ಏನು ಬ್ಯಾಂಕಿಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರಿನ ಸಿಮ್ಮು ಯಾವ ಒಂದು ಮೊಬೈಲ್ನಲ್ಲಿದೆ ಆ ಒಂದು ಮೊಬೈಲ್ನಲ್ಲೇ ನಾನಿವತ್ತು ತಿಳಿಸ್ಕೊಡ್ತಾ ಇರೋದನ್ನು ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ಕೀಪ್ಯಾಡ್ ಫೋನಲ್ಲಿ ಇತ್ತು ಅಂದರೆ ಸೊ ನೀವು ಕೀಪ್ಯಾಡ್ ಫೋನಲ್ಲೇ ಟ್ರೈ ಮಾಡಬೇಕಾಗುತ್ತೆ. ಹಾಗೆ ಆ್ಯಂಡ್ರಾಯ್ಡ್ ಫೋನ್ ಅಥವಾ ಐಫೋನ್ ಇತ್ತು ಅಂದರೆ ಸೊ ಆ ಒಂದು ಆ್ಯಂಡ್ರಾಯ್ಡ್ ಫೋನ್ ಅಥವಾ ಐಫೋನಲ್ಲೇ ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ಇದು ಮೊದಲನೇ ಕಂಡೀಷನ್ ಆಗಿದೆ. ಸೊ ಇದನ್ನು ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟು ಎರಡನೇ ಕಂಡೀಷನ್ ಬಂದು ನೀವು ಯಾವ ಒಂದು ಸಿಮ್ ಸ್ಲಾಟ್ಗೆ ಹಾಕಿದ್ದೀರಾ. ಸೊ ಸಿಮ್ 1 ಸ್ಲಾಟ್ಗೆ ಹಾಕಿದರೆ ಸಿಮ್ 1 ಸ್ಲಾಟಲ್ಲೇ ನೀವು ಡಯಲ್ ಮಾಡಬೇಕಾಗುತ್ತೆ. ಹಾಗೆ ಸಿಮ್ 2 ಸ್ಲಾಟ್ಗೆ ಹಾಕಿದರೆ ಸಿಮ್ 2 ಸ್ಲಾಟಲ್ಲೇ ನೀವು ಡಯಲ್ ಮಾಡಬೇಕಾಗುತ್ತೆ. ಇದು ಕೂಡ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೀವು ಏನು ಬ್ಯಾಂಕಿಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ನೀವು ಮೊದಲನೇದಾಗಿ ಒಂದು 10 ರೂಪೀಸ್ ಟಾಕ್ ಟೈಮ್ನ ಹಾಕಿಸ್ಕೊಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ನೀವು ಪ್ರತಿ ಸತಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಕಂಪನಿ ಕಡೆಯಿಂದ ಅಂದರೆ ನೆಟ್ವರ್ಕ್ ಪ್ರೊವೈಡರ್ ಕಡೆಯಿಂದ ನೀವು 50 ಪೈಸೆ ಚಾರ್ಜ್ ಮಾಡ್ತಿದ್ದಾರೆ. ಸೊ 50 ರೂಪಾಯಿ ಅಲ್ಲ, 50 ಪೈಸೆ ಚಾರ್ಜ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವೊಂದು 10 ರೂಪೀಸ್ ಟಾಕ್ ಟೈಮ್ನ ಹಾಕಿಸ್ಕೊಬೇಕಾಗುತ್ತೆ. ನೀವು ಎಷ್ಟೇ ಅನ್ಲಿಮಿಟೆಡ್ ಪ್ಯಾಕ್ ಹಾಕಿಸ್ಕೊಂಡಿದ್ರು ಕೂಡ ನೀವು 10 ರೂಪೀಸ್ ಟಾಕ್ ಟೈಮ್ ಹಾಕಿಸ್ಕೊಂಡಿರ್ಬೇಕಾಗುತ್ತೆ. ಸೊ ಇದೊಂದು ನೀವು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ನೀವು ಮೊದಲನೇದಾಗಿ *99# ಅಂತ ಡಯಲ್ ಮಾಡಿ. ಸೊ ಡಯಲ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಮೊದಲನೇದಾಗಿ ವೆಲ್ಕಮ್ ಟು ಭೀಮ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ಫಸ್ಟ್ 4 ಲೆಟರ್ IFSC ಕೋಡ್ನ ಹಾಕಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಏನಾದ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತು ಅಂದರೆ SBIN ಅಂತ ಹಾಕಿ. ಹಾಗೆ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ PYTM ಅಂತ ಹಾಕಿ. ಇದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮ ಹತ್ರ ಏನಾದ್ರು ಬೇರೆ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ಕೆನರಾ ಬ್ಯಾಂಕ್ ಅಥವಾ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಥವಾ ಕರ್ನಾಟಕ ಬ್ಯಾಂಕ್, ಈ ರೀತಿ ನಿಮ್ಮ ಹತ್ರ ಬೇರೆ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ಸೊ ನಿಮ್ಮ ಒಂದು IFSC ಕೋಡ್ ಬಂದು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರುತ್ತೆ. ಸೊ ಅದನ್ನು ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ IFSC ಕೋಡಿನ ಫಸ್ಟ್ 4 ಲೆಟರ್ನ ನೀವಿಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ನೀವಿಲ್ಲಿ ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಿರುವ ನೇಮ್ಗಳು ಇಲ್ಲಿ ತೋರಿಸುತ್ತೆ. ಎಸ್ ಲೆಟರಲ್ಲಿ ಹಲವಾರು ಥರ ಒಂದು ಬ್ಯಾಂಕ್ಗಳು ಇಲ್ಲಿ ತೋರಿಸ್ತಿದೆ. ಸೊ ನಿಮಗೆ ಇಲ್ಲಿ ಈ ಒಂದು ಫಸ್ಟ್ ಪೇಜಲ್ಲಿ ನಿಮ್ಮ ಒಂದು ಬ್ಯಾಂಕ್ ತೋರಿಸ್ತಿದೆಯಾ ಅಂತ ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ತೋರಿಸ್ಲಿಲ್ಲ ಅಂದರೆ ನೀವಿಲ್ಲಿ 0 ಅನ್ನೋ ಒಂದು ಲೆಟರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಾದರೂ ನಿಮ್ಮ ಒಂದು ಬ್ಯಾಂಕ್ ನೇಮ್ ತೋರಿಸ್ತಿದೆಯಾ ಅಂತ ನೋಡ್ಕೊಳ್ಳಿ. ಸೊ ನೋಡ್ಕೊಂಬಿಟ್ಟು ಸೊ ಅಲ್ಲೇನಾದ್ರು ನಿಮಗೆ ತೋರಿಸ್ತಿತ್ತು ಅಂದರೆ ಅದು ಯಾವ ಒಂದು ನಂಬರಲ್ಲಿ ಆ ಒಂದು ನಿಮ್ಮ ಒಂದು ಬ್ಯಾಂಕ್ ನೇಮ್ ತೋರಿಸ್ತಿದೆ ಸೊ ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಸೊ ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ಹೇಳೋದಾದರೆ ಸೊ ನಂದು ನೋಡಿ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 4ನೇ ನಂಬರಲ್ಲಿ ತೋರಿಸ್ತಿದೆ. ಸೊ ನಾನಿಲ್ಲಿ 4 ಅಂತ ಎಂಟರ್ ಮಾಡ್ತೀನಿ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಬ್ಯಾಂಕ್ ನೇಮ್ ಯಾವ ಒಂದು ನಂಬರಲ್ಲಿದೆ ಆ ಒಂದು ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮ ಒಂದು ಅಕೌಂಟ್ ನಂಬರಿನ ಲಾಸ್ಟು 4 ಡಿಜಿಟ್ ಅಕೌಂಟ್ ನಂಬರ್ ತೋರಿಸುತ್ತೆ. ಸೊ ನೀವಿಲ್ಲಿ ಮೊದಲನೇದಾಗಿ ನಿಮ್ಮ ಒಂದು UPI ಪಿನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ UPI ಪಿನ್ನ ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಸೊ ಅಕೌಂಟ್ ಬ್ಯಾಲೆನ್ಸ್ ತೋರಿಸ್ತು ಅಂದರೆ ಈ ಒಂದು USSD ಕೋಡ್ಗೆ ನೀವು ರಿಜಿಸ್ಟರ್ ಆಗ್ತೀರಾ. ಸೊ ರಿಜಿಸ್ಟರ್ ಆಗ್ತಿದ್ದಂಗೆ ಮೊದಲನೇದಾಗಿ ಮತ್ತೆ ನೀವು *99#
*9 ಅಂತ ಡಯಲ್ ಮಾಡಿ. ಸೊ ಡಯಲ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮ ಒಂದು ಪ್ರೈಮರಿ ಅಕೌಂಟು ಇಲ್ಲಿ ಶೋ ಆಗುತ್ತೆ. ಹಾಗೆ ಅದ್ರ ಕೆಳಗಡೆ ಮೊದಲನೇ ಆಪ್ಷನ್ ಬಂದು ಸೆಂಡ್ ಮನಿ ಅಂತ ಇದೆ. ಸೊ ನೀವು ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ ಎರಡನೇ ಆಪ್ಷನ್ ಬಂದು ರಿಕ್ವೆಸ್ಟ್ ಮನಿ ಅಂತ ಇದೆ. ಸೊ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಬೋದು, ಈ ರೀತಿ ಹಣವನ್ನು ಸೆಂಡ್ ಮಾಡಿ ಅಂತ. ಹಾಗೆ ಮೂರನೇ ಆಪ್ಷನ್ ಬಂದು ಚೆಕ್ ಬ್ಯಾಲೆನ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೊಬೋದು. ಹಾಗೆ ನಾಲ್ಕನೇ ಆಪ್ಷನ್ ಬಂದು ಮೈ ಪ್ರೊಫೈಲ್ ಅಂತ ಇದೆ. ಸೊ ನೀವು ಇಲ್ಲಿ ಪ್ರೈಮರಿ ಬ್ಯಾಂಕ್ ಅಕೌಂಟ್ನ ಚೇಂಜಸ್ ಕೂಡ ಮಾಡ್ಕೊಬೋದು. ಹಾಗೆ ನಿಮ್ಮ ಒಂದು UPI ID ಕೂಡ ಚೆಕ್ ಮಾಡ್ಕೊಬೋದು. ಹಾಗೆ UPI ID ನ ಚೇಂಜಸ್ ಕೂಡ ಮಾಡ್ಕೊಬೋದು. ಸೊ ಈ ರೀತಿ ನಿಮಗೆ ಮೈ ಪ್ರೊಫೈಲಲ್ಲಿ ಹಲವಾರು ಥರ ಒಂದು ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಐದನೇ ಆಪ್ಷನ್ ಪೆಂಡಿಂಗ್ ರಿಕ್ವೆಸ್ಟ್ ಅಂತ ಇದೆ. ಸೊ ನಿಮ್ದು ಏನಾದ್ರು ಪೆಂಡಿಂಗ್ ರಿಕ್ವೆಸ್ಟ್ ಇತ್ತು ಅಂದರೆ ಸೊ ಅದನ್ನು ನೀವು ಇಲ್ಲಿ ನೋಡ್ಕೊಬೋದು. ಇನ್ನು ಆರನೇ ಆಪ್ಷನ್ ಬಂದು ಟ್ರಾನ್ಸಾಕ್ಷನ್ಸ್ ಅಂತ ಇದೆ. ಸೊ ನೀವು ಯಾರ್ಯಾರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ನೀವು ಈ ಒಂದು ಆರನೇ ಆಪ್ಷನಲ್ಲಿ ನೋಡ್ಕೊಬೋದು. ಅಂದರೆ ಇಲ್ಲಿ 6 ಅಂತ ಎಂಟರ್ ಮಾಡ್ತು ಅಂದರೆ ಸೊ ನಿಮಗೆ ಟ್ರಾನ್ಸಾಕ್ಷನ್ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ಹಾಗೆ ಏಳನೇ ಆಪ್ಷನ್ ಬಂದು UPI ಪಿನ್ ಅಂತ ಇದೆ. ಸೊ ನೀವು ಇಲ್ಲಿ UPI ಪಿನ್ನ ರಿಸೆಟ್ ಕೂಡ ಮಾಡ್ಕೊಬೋದು. ಹಾಗೆ ಚೇಂಜಸ್ ಕೂಡ ಮಾಡ್ಕೊಬೋದು. ಅಂದರೆ ನಿಮ್ಮದು UPI ಪಿನ್ ನೀವೇನಾದ್ರು ಮರ್ತೋಗಿದ್ದೀರಾ ಅಂದರೆ ಅದನ್ನು ರಿಸೆಟ್ ಕೂಡ ಮಾಡ್ಕೊಬೋದು. ಹಾಗೆ UPI ಪಿನ್ನ ನೀವು ಚೇಂಜಸ್ ಕೂಡ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಎಲ್ಲ ಆಪ್ಷನ್ಸ್ಗಳ ಬಗ್ಗೆನೂ ತಿಳಿಸ್ಕೊಡೋಕೆ ಹೋಗಲ್ಲ. ಸೊ ನೀವೇ ಒಂದು ಸತಿ ಯೂಸ್ ಮಾಡಿ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಾನು ಇದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಇದ್ರ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಸೆಂಡ್ ಮನಿ ಅನ್ನೋ ಒಂದು ಆಪ್ಷನಿಂದ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹಣ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಮೊದಲನೇದಾಗಿ ನೀವು ಇಲ್ಲಿ 1 ಅಂತ ಎಂಟರ್ ಮಾಡಿ. ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂದರೆ ನಿಮಗಿಲ್ಲಿ ಹಲವಾರು ಥರ ಒಂದು ಆಪ್ಷನ್ಸ್ಗಳಲ್ಲಿ ನೀವು ಹಣವನ್ನು ಸೆಂಡ್ ಮಾಡ್ಕೊಬೋದು. ಸೊ ಮೊದಲನೇ ಆಪ್ಷನ್ ಸೊ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸಿನ ಮೊಬೈಲ್ ನಂಬರ್ ಹಾಕೋ ಮೂಲಕನೂ ನೀವು ಹಣವನ್ನು ಸೆಂಡ್ ಮಾಡ್ಬೋದು. ಹಾಗೆ UPI ID ಅಂತ ಇದೆ. ಸೊ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸಿನ UPI ID ಹಾಕೋ ಮೂಲಕನೂ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ ಬೆನಿಫಿಟ್ ಅಂತ ಇದೆ 4ನೇ ಆಪ್ಷನ್. ಈ ಒಂದು 4ನೇ ಆಪ್ಷನಲ್ಲಿ ನೀವು ಫಸ್ಟೇ ನೀವು ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಈ ಒಂದು USSD ಕೋಡ್ ಮೂಲಕ ಅಂದರೆ ಸೊ ನೀವು ಅದನ್ನು ಬ್ಯಾಂಕ್ ಡೀಟೇಲ್ಸ್ನ ಸೇವ್ ಮಾಡ್ಕೊಂಡಿದ್ದೀರಾ ಅಂದರೆ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಒಂದು ಕಾಂಟ್ಯಾಕ್ಟ್ಗೆ ನೀವು ರಿಟರ್ನ್ ಮತ್ತೆ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇನ್ನು 5ನೇ ಆಪ್ಷನ್ ಬಂದು IFSC ಕೋಡ್ ಮತ್ತು ಅಕೌಂಟ್ ನಂಬರ್ ಹಾಕೋ ಮೂಲಕನೂ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಾನಿಲ್ಲಿ 5ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. IFSC ಕೋಡು ಹಾಗೆ ಅಕೌಂಟ್ ನಂಬರ್ನ ಹಾಕ್ಬಿಟ್ಟು ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ. ಸೊ ನೀವು ಇಲ್ಲಿ ಯಾವ್ದು ಬೇಕಾದರೂ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನೀವು ಇಲ್ಲಿ ಮೊಬೈಲ್ ನಂಬರಿಂದ ಸೆಲೆಕ್ಟ್ ಮಾಡ್ಕೊತಿದ್ದೀರಾ ಅಂದರೆ ನೀವು ಇಲ್ಲಿ 1 ಅಂತ ಹಾಕ್ಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಥವಾ IFSC ಕೋಡು ಅಕೌಂಟ್ ನಂಬರ್ನ ಹಾಕಿ ನೀವು ಹಣನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ 5 ಅಂತ ಹಾಕ್ಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ 5 ಅಂತ ಹಾಕ್ಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಮೊದಲನೇದಾಗಿ ನೀವು ಇಲ್ಲಿ IFSC ಕೋಡ್ನ ಹಾಕೋದಕ್ಕೆ ಕೇಳುತ್ತೆ. ಸೊ ಯಾರ್ದು IFSC ಕೋಡ್ ಹಾಕಬೇಕು ಅಂದರೆ ಸೊ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನೀವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅವರ ಒಂದು IFSC ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಿ. ಸೊ ಫುಲ್ ಎಂಟರ್ ಮಾಡಿ. ಸೊ ಅವರ ಒಂದು IFSC ಕೋಡ್ ಬಂದು ಅವರ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರುತ್ತೆ. ಸೊ ಅದನ್ನು ನೀವೇ ಚೆಕ್ ಮಾಡಿಬಿಟ್ಟು ನೀವು ಈ ಒಂದು IFSC ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿಬಿಟ್ಟು ನೀವು ಇಲ್ಲಿ ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ಅಕೌಂಟ್ ನಂಬರ್ ಕೇಳುತ್ತೆ. ಸೊ ನೀವು ಯಾರೋ ಒಂದು ಅಕೌಂಟ್ ನಂಬರ್ ಹಾಕಬೇಕು ಅಂದರೆ ಸೊ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿನ ನೀವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅವರ ಒಂದು ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನೀವು ಇಲ್ಲಿ ಎಂಟರ್ ಅಮೌಂಟ್ ಅಂತ ಇದೆ. ಸೊ ನೀವು ಎಷ್ಟು ರೂಪಾಯಿ ಹಣವನ್ನು ಸೆಂಡ್ ಮಾಡಬೇಕು ಅಂತ ಇದ್ದೀರಾ ಸೊ ನೀವು ಇಲ್ಲಿ ಅಷ್ಟು ರೂಪಾಯಿನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನೀವೇನಾದ್ರು ಇಲ್ಲಿ ರಿಮಾರ್ಕ್ ಕೊಡ್ತೀರಾ ಅಂತ ಕೇಳ್ತಿದೆ. ಅಂದರೆ ನೀವು ಯಾವ ಒಂದು ಉದ್ದೇಶಕ್ಕೆ ಹಣವನ್ನು ಸೆಂಡ್ ಮಾಡ್ತಿದ್ದೀರಾ ಅಂತ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕಂಪಲ್ಸರಿ ಅಲ್ಲ, ಇದನ್ನು ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು. ಸ್ಕಿಪ್ ಮಾಡೋದು ಹೇಗಪ್ಪ ಅಂದರೆ ನೀವು ಇಲ್ಲಿ 1 ನಂಬರ್ನ ಎಂಟರ್ ಮಾಡಿಬಿಟ್ಟು ಸೊ ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವು ಯಾರು ರಿಮಾರ್ಕ್ ಕೊಡ್ತೀರಾ ಅಂದರೆ ಸೊ ನೀವು ಯಾವ ಒಂದು ಕಾರಣಕ್ಕೋಸ್ಕರ ಹಣ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಅದನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನೀವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಾ ಅವರ ಒಂದು ಅಕೌಂಟ್ ನಂಬರು, IFSC ಕೋಡು, ಹಾಗೆ ನೀವು ಎಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಸೊ ಆ ಒಂದು ಅಮೌಂಟ್ ಕೂಡ ಇಲ್ಲಿ ತೋರಿಸುತ್ತೆ. ಸೊ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ 10 ರೂಪಾಯಿ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಕರೆಕ್ಟಾಗಿತ್ತು ಅಂದರೆ ಸೊ ನೀವು ಇಲ್ಲಿ UPI ಪಿನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವೇನು UPI ಪಿನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಆ ಒಂದು UPI ಪಿನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಸಕ್ಸಸ್ಫುಲ್ಲಿ ನಿಮ್ಮ ಒಂದು ಹಣ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ರೀತಿ ನೀವು
ಹಣವನ್ನು ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ UPI ಮುಖಾಂತರ ಯಾವುದೇ ರೀತಿ ಇಂಟರ್ನೆಟ್, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಬಳಸದೆ ಹಾಗೂ ಆ್ಯಂಡ್ರಾಯ್ಡ್ ಫೋನ್, ಐಫೋನ್ ಉಪಯೋಗಿಸದೆ ನೀವು ಕೀಪ್ಯಾಡ್ ಫೋನ್ ಮೂಲಕನೂ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇಲ್ಲಿ ನೀವು ಸೇವ್ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತು ಅಂದರೆ ಸೊ ನೀವು ಅಲ್ಲಿ ಫಸ್ಟೇ ತೋರಿಸಿದ್ನಲ್ಲ ಸೇವ್ ಬೆನಿಫಿಟ್ ಅಂತ, ಸೊ ನೀವು ಅಲ್ಲಿಗೆ ಆ ಒಂದು ಲಿಸ್ಟ್ಗೆ ಹೋಗಿ ಈ ಒಂದು ಅಕೌಂಟ್ ಡೀಟೇಲ್ಸು ಸೇರಿಕೊಳ್ಳುತ್ತೆ. ಸೊ ಆವಾಗ ನೀವು ಮತ್ತೆ ಇವರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಸೊ ಆ ಒಂದು ಸೇವ್ ಬೆನಿಫಿಟ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡೋ ಮೂಲಕ ಅವರಿಗೆ ಮತ್ತೆ ನೀವು ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು. ನೀವು ಮತ್ತೆ ಅಕೌಂಟ್ ನಂಬರು, IFSC ಕೋಡ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಅಥವಾ ನೀವು ಎಕ್ಸಿಟ್ ಆಯ್ತೀರಾ ಅಂದರೆ ಸೊ ನೀವು 2 ಅಂತ ನಂಬರ್ನ ಎಂಟರ್ ಮಾಡ್ಬೋದು. ಸೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಈ ಒಂದು USSD ಕೋಡು ಎಕ್ಸಿಟ್ ಆಗುತ್ತೆ. ಸೊ ಈ ರೀತಿ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇನ್ನು ಪಾರ್ಟ್ 2 ವಿಡಿಯೋದಲ್ಲಿ ವಾಯ್ಸ್ ಕಾಲ್ ಮೂಲಕ ಹೇಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆ ಒಂದು ವಿಡಿಯೋ ಕೂಡ ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಸೊ ಥ್ಯಾಂಕ್ ಯು.